ಇದೀಗ ನಾಡಲ್ಲಿ ಕಾಡಾನೆಗಳ ಕಾಳಗ. ಮನೆಯಂಗಳದಲ್ಲಿ ಕಾದಾಟಕ್ಕೆ ನಿಂತ 2 ಕಾಡಾನೆಗಳು. ಅರೇಹಳ್ಳಿ ಹೋಬಳಿಯ ಹುಲ್ಲೇಮಕ್ಕಿ ಗ್ರಾಮದಲ್ಲಿ ಘಟನೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಹುಲ್ಲೇಮಕ್ಕಿ ಯೂನಸ್ ಎಂಬವರ ಮನೆ ಎದುರು ಗಜಗಳ ಗುದ್ದಾಟ. ಕರಡಿ, ಕ್ಯಾಪ್ಟನ್ ಎಂಬ ಕಾಡಾನೆಗಳ ನಡುವೆ ಕಾದಾಟ. ಅರಣ್ಯ ಇಲಾಖೆಯವರು ಈ ಕಾಡಾನೆಗಳಿಗೆ ಇಟ್ಟಿರುವ ಹೆಸರಿದು. ಕಾಡಾನೆಗಳ ಕಾಳಗ ನೋಡಿ ಸುದ್ದಿ ಮುಟ್ಟಿಸಿದ ಸ್ಥಳೀಯರು. ಸ್ಥಳಕ್ಕೆ ಬಂದು ಕಾಡಾನೆಗಳನ್ನ ಓಡಿಸಿದ ಇಲಾಖೆ ಸಿಬ್ಬಂದಿ. ಹರಸಾಹಸ ಪಟ್ಟು ಕಾಡಾನೆಗಳನ್ನ ಕಾಡಿಗೆ ಅಟ್ಟಿದ್ದ ಅರಣ್ಯ ಇಲಾಖೆ ಸಿಬ್ಬಂದಿ. ಕಾಡಲ್ಲಿ ಕಾಡಾನೆಗಳ ಕಾಳಗ ನಡೆಯೋದು ಸಾಮಾನ್ಯ. ಆದರೆ ಇದೀಗ ಕಾಡಾನೆಗಳ ಕಾಳಗ ಮನೆಯಂಗಳಕ್ಕೆ ಶಿಫ್ಟ್ ಆಗಿದೆ. ಮನೆಯಂಗಳದಲ್ಲೇ 2 ಕಾಡಾನೆಗಳು ಭರ್ಜರಿಯಾಗಿ ಫೈಟ್ ಮಾಡಿವೆ. ಅರೇಹಳ್ಳಿ ಹೋಬಳಿಯ ಹುಲ್ಲೇಮಕ್ಕಿ ಗ್ರಾಮದಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹುಲ್ಲೇಮಕ್ಕಿ ಗ್ರಾಮ. ಯೂನಸ್ ಎಂಬವರ ಮನೆಯ ಎದುರೇ ಗಜಗಳು ಗುದ್ದಾಡಿಕೊಂಡಿವೆ. ಕರಡಿ ಹಾಗೂ ಕ್ಯಾಪ್ಟನ್ ಅನ್ನೋ ಹೆಸರಿನ 2 ಕಾಡಾನೆಗಳ ನಡುವೆ ಬಿಗ್ ಫೈಟ್ ಆಗಿದೆ. ಕರಡಿ ಮತ್ತು ಕ್ಯಾಪ್ಟನ್ ಅನ್ನೋದು ಅರಣ್ಯ ಇಲಾಖೆಯವರು ಈ ಕಾಡಾನೆಗಳಿಗೆ ಇಟ್ಟಿರುವಂತಹ ಹೆಸರು. ಈ 2 ಕಾಡಾನೆಗಳ ಮಧ್ಯೆ ಜಗಳ ಆಗಿದೆ. ನಿಜಕ್ಕೂ ಈ ವಿಡಿಯೋವನ್ನ ನೋಡ್ತಿದ್ರೆ ಮೈ ಜುಮ್ ಅನ್ಸುತ್ತೆ. ಅಷ್ಟೊಂದು ರೋಚಕವಾಗಿದೆ ಈ ವಿಡಿಯೋ. ಅದೇ ರೀತಿ ಗುದ್ದಾಡಿಕೊಂಡಿವೆ 2 ಕಾಡಾನೆಗಳು. ಕಾಡಾನೆಗಳ ಕಾಳಗ ನೋಡಿ ಕೂಡಲೇ ಸ್ಥಳೀಯರು ಅರಣ್ಯ ಇಲಾಖೆಯ ಸಿಬ್ಬಂದಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕೂಡಲೇ ಅವರು ಸ್ಥಳಕ್ಕೆ ಆಗಮಿಸಿದ್ದಾರೆ. ಹರಸಾಹಸ ಪಟ್ಟು ಈ 2 ಕಾಡಾನೆಗಳನ್ನ ಅರಣ್ಯಕ್ಕೆ ಅಟ್ಟಿದ್ದಾರೆ ಅರಣ್ಯ ಇಲಾಖೆಯ ಸಿಬ್ಬಂದಿ. 2 ಬೃಹತ್ ಗಾತ್ರದ ಕಾಡಾನೆಗಳ ಮಧ್ಯೆ ಫೈಟ್ ಆಗಿದೆ. ಮನೆ ಅಂಗಳದಲ್ಲೇ ಕಾದಾಟಕ್ಕೆ ನಿಂತಿವೆ 2 ದೊಡ್ಡ ಕಾಡಾನೆಗಳು. ನಿಜಕ್ಕೂ ಈ ವಿಡಿಯೋ ರೋಚಕತೆಯನ್ನು ಹುಟ್ಟಿಸುತ್ತೆ. ನೋಡಿದ್ರೆ ಮೈ ಜುಮ್ ಅನ್ಸುತ್ತೆ. ಆ ರೀತಿ 2 ಕಾಡಾನೆಗಳು ಫೈಟ್ ಮಾಡ್ಕೊಂಡಿವೆ. नको नको अंदर आता वीडियो कर चलो अंदर चल अंदर चलो अंदर आ जाओ अंदर आओ अंदर आओ क्या करते नहीं बगल हमारी इतने वो क्या करते नहीं कभी ಹೋಗೋ ಒಳಗೆ ಹೋಗೋ ಈ ಕಡೆ ಇಲ್ಲ ಹಾಕು ಬೇಗ ಹಾಕು ಓಡ್ರೋ उसमें वहाँ प्लास्टिक कवर है. इधर रखियो. इधर हाँ वहाँ दो. हाँ ಇಲ್ಲೇ ಇರ್ತೀರಲ್ಲ ಒಂಚೂರು ನೋಡಿ ಬೆಂಕಿ ಹತ್ಬಿಟ್ಟಿದ್ದು ಹೊಗೆ ಬರ್ತಿದೆ ನೋಡಿ ಒಂಚೂರು. हाँ ಇರ್ಲಿ नको नको अंदर आता वीडियो कर चलो अंदर चल
आ जाओ अंदर चलो अंदर आ जाओ अंदर आ जाओ अंदर आ जाओ इधर आ अंदर आओ हसी अंदर आओ क्या करते नहीं बगल हमारी इतने हमको क्या करते नहीं कभी ಇಲ್ಲ ಬೇಗ ಹಾಕು ಓಡಿ ನೀವು ಓಡ ಏಯ್ ಓಡ್ರೋ ನಡಿಬೇ ಹೋಗಿ ನಾ ಬೈಕ್ ತ ಮುಂದಕ್ಕೆ ಲೋಕ ಸಮರಕ್ಕೆ ಅಖಾಡ ಸಿದ್ಧವಾಗಿದೆ. ದೇಶದ ಆಡಳಿತ ಚುಕ್ಕಾಣಿಯನ್ನ ಯಾರು ಹಿಡಿಬೇಕು ಅನ್ನೋದಕ್ಕೆ ಶರ ಬರೆಯುವಂತಹ ಟೈಮ್ ಇದು. ಈಗಾಗಲೇ ನಿಗದಿಪಡಿಸಿದ ದಿನದಂದು ಎಲ್ಲರೂ ವೋಟ್ ಮಾಡಿ ನಿಮ್ಮ ಹಕ್ಕನ್ನ ಚಲಾಯಿಸಿ. ಅದಕ್ಕೂ ಮೊದಲು ಜನರ ಒಲವು ಯಾರ ಕಡೆ ಇದೆ ಅಂತ ತಿಳ್ಕೋಬೇಕು ಅಂತಂದ್ರೆ ಯೂಟ್ಯೂಬ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಸರ್ಚ್ ಮಾಡಿ. ಬಳಿಕ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನೀವು ಹೋಮ್ ಪೇಜ್ನಲ್ಲಿ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಈ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋ ಅಭ್ಯರ್ಥಿಗಳ ಭವಿಷ್ಯವನ್ನ ಚುನಾವಣೆಗೆ ಮುನ್ನವೇ ಊಹಿಸಬಹುದು. ಇದು ನೇರವಾಗಿ ಜನರ ಭಾಗವಹಿಸುವಿಕೆಯಿಂದಲೇ ನಡೆಯುವಂತಹ ಪೋಲ್ ಆಗಿರೋದ್ರಿಂದ ಯಾವುದೇ ಹೈಡ್ ಅಂಡ್ ಸೀಕ್ ಇರೋದಿಲ್ಲ. ಇಲ್ಲಿ ಜನಶಕ್ತಿಯೇ ನಿರ್ಣಾಯಕ. ಮತದಾನದ ದಿನದವರೆಗೂ ಈ ಪೋಲ್ ಓಪನ್ ಇರುತ್ತೆ. ಅದನ್ನ ಪ್ರತಿದಿನ ನ್ಯೂಸ್ ಅಪ್ಡೇಟ್ನಲ್ಲಿ ಪ್ರಸಾರ ಮಾಡ್ತೀವಿ. ಕೀಪ್ ವಾಚ್ ಪಬ್ಲಿಕ್ ಇಂಪ್ಯಾಕ್ಟ್. ನಮಸ್ಕಾರ.